ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಪ್ರೀತಮ್ ಗೌಡ ನಡುವೆ ಸಂಬಂಧ ಉತ್ತಮವಾಗೇ ಇದೆ. ಅವರಿಬ್ಬರ ನಡುವೆ ಮಧ್ಯಸ್ಥಿಕೆಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ರಾಧಾ ಮೋಹನ್ ದಾಸ್. ಅವರಿಬ್ಬರ ನಡುವೆ ಮಾತುಕತೆ ನಡಿಬೇಕು ಅಂತಂದ್ರೆ ನನ್ನ ಮಧ್ಯಸ್ಥಿಕೆಯ ಅವಶ್ಯಕತೆಯೇ ಇಲ್ಲ. ಅದರಲ್ಲೂ ಪ್ರೀತಮ್ ಗೌಡ ಅವರು ಸೋತಿರಬಹುದು, ಆದರೆ ಹಾಸನ ಭಾಗದಲ್ಲಿ ಈಸ್ ಅ ಪವರ್ಫುಲ್ ಲೀಡರ್. ನಮ್ಮ ಪಕ್ಷಕ್ಕೆ ಒಂದು ರೀತಿ ಆಸ್ತಿ ಇದ್ದಂತೆ ಅಂತ ಕೂಡ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಇಬ್ಬರ ಭೇಟಿಗೆ ನನ್ನ ಮಧ್ಯಸ್ಥಿಕೆಯ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಪ್ರತಿಕ್ರಿಯೆಯನ್ನ ನೀಡಿರೋದು ಈ ರೀತಿ. I don't know. I don't see any problem. I have been to Hassan yesterday. Everything is good there. I hardly see any problem there. Everybody is working fine. Total BJP is working hard for JDS, even more than JDS workers, I can assure you, including Pritham Gowda. I am Karnataka in charge. I was MLA for 20 years and now I am Rajya Sabha member from Uttar Pradesh. How can I go to Uttar Pradesh now? As a Karnataka in charge, I am supposed to work in Karnataka, not in Uttar Pradesh. If every day I keep on giving back to Uttar Pradesh, then why has party made me in charge of Karnataka? So same is the case with him. He is in charge of... ರಾಜ್ಯ ಹಾಗೆ ಕೇಂದ್ರದ ನಡುವೆ ಚುನಾವಣೆ ಅನೌನ್ಸ್ ಆದ್ಮೇಲೆ ಕೂಡ ಈ ತೆರಿಗೆ ಹಾಗೆ ಬರ ಪರಿಹಾರ ಹಂಚಿಕೆಯ ಜಟಾಪಟಿ ನಿಲ್ಲೋ ಲಕ್ಷಣ ಕಂಡು ಬರ್ತಲೇ ಇಲ್ಲ. ಈಗ ನಿರ್ಮಲಾ ಸೀತಾರಾಮನ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸುಳ್ಳುಗಳ ಮೇಲೆ ರಾಜಕಾರಣ ಮಾಡಿದ ಬಿಜೆಪಿಗೆ ಸತ್ಯ ಹೇಳಿ ಅಭ್ಯಾಸ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿರ್ಮಲಾ ಸೀತಾರಾಮನ್ ಅವರೇ, ಕರ್ನಾಟಕದ ಬರ ಪರಿಹಾರ ಮತ್ತು ತೆರಿಗೆ ಪಾಲನ್ನ ಕೊಟ್ಟು ಬಿಡಿ. ಮತ್ತೆ ಮತ್ತೆ ಸುಳ್ಳನ್ನ ಹೇಳುವ ಮೂಲಕ ನಿಮ್ಮ ವೈಫಲ್ಯವನ್ನ ಸಮರ್ಥಿಸಿಕೊಳ್ಳಬೇಡಿ ಅಂತ ಹೇಳಿ ಟಾಂಟ್ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅದ್ಯಾಕೋ ಮಾಧುಸ್ವಾಮಿ ಅವರ ಮುನಿಸು ತಣ್ಣಂಗಾದಾಗೆ ಕಾಣಿಸ್ತಾ ಇಲ್ಲ. ಸೋಮಣ್ಣವರು ಅಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ. ಮಾಧುಸ್ವಾಮಿ ಅವರು ಮುನಿಸನ್ನು ಮುಂದುವರಿಸಿದ್ದಾರೆ. ಬಿಜೆಪಿ ನಾಯಕನ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿಯನ್ನು ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಮೇಲೆ ಮಾಧುಸ್ವಾಮಿ ಮುನಿಸು ಹಾಗೆ ಇದೆ. ಬಿಜೆಪಿ ಭಿನ್ನಮತವನ್ನು ಲಾಭ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮಾಧುಸ್ವಾಮಿ ಅವರ ಮನೆಗೆ ಮುದ್ದಹನುಮೇಗೌಡರು ಭೇಟಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರು ಚಿಕ್ಕನಾಯಕನಹಳ್ಳಿಯ ಜೆಸಿಪುರದಲ್ಲಿರುವ ಮಾಧುಸ್ವಾಮಿಯವರ ಮನೆಗೆ ಮುದ್ದಹನುಮೇಗೌಡರು ಭೇಟಿಯನ್ನು ಕೊಟ್ಟಿದ್ದಾರೆ. ಕೆಲ ಕಾಲ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಉಭಯ ನಾಯಕರು. ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಕೈ ಕೊಡ್ತಾರಾ ಮಾಧುಸ್ವಾಮಿ? ಒಂದು ನೀವು ತಾವು ಸೀನಿಯರ್ ಮೋಸ್ಟ್ ಲೀಡರ್ ಇನ್ ದಿ ಸ್ಟೇಟ್ ಅನ್ನೋದು ನಾವು ಯಾರು ಮರೆಮಾಡ್ತಾರೆ. ಒಂದು ಗೌರವ ಬಂದು ಕೊಡ್ತಕ್ಕಂಥ ನಮ್ಮ ಧರ್ಮ ಸರ್. ನಾನು ಏನು ಬೇಡ್ತಾ ಇದ್ದೇನು. ಮಾಧುಸ್ವಾಮಿ ಅವರ ಮನೆಗೆ ಮುದ್ದಹನುಮೇಗೌಡರು ಭೇಟಿಯನ್ನು ಕೊಟ್ಟಿದ್ದು ನಾನಾ ಅರ್ಥಕ್ಕೆ ಕಾರಣ ಆಗಿದೆ. ಒಂದು, ಮಾಧುಸ್ವಾಮಿ ಅವರು ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದಾಗಿ ಫುಲ್ ರೆಬಲ್ ಆಗಿದ್ದಾರೆ. ಎಷ್ಟೇ ಅವರನ್ನ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಯಡಿಯೂರಪ್ಪನವರೇ ಅವರನ್ನ ಭೇಟಿಯಾಗಿ ಅವ್ರನ್ನ ಸಮಾಧಾನ ಮಾಡಿದ್ರು ಅಂತೇಳಿ ಹೇಳಿದ್ರು ಕೂಡ ಆ ಮುನಿಸು ಹಾಗೆ ಇದ್ದಂಗೆ ಕಾಣಿಸ್ತಾ ಇದೆ. ಇವತ್ತು ಮುದ್ದಹನುಮೇಗೌಡರು ಅವ್ರ ಮನೆಗೆ ಹೋಗಿದ್ದು ಬೇರೆ ಬೇರೆ ಅರ್ಥ ಕಲ್ಪಿಸ್ತಾ ಇದೆ. ನಾನು ಅವರಿಬ್ರು ಬಹಳ ಹಳೆ ಸ್ನೇಹಿತರು, ಇಬ್ಬರಿಗೆ ಶಾಸಕರಾಗಿದ್ದಾರೆ. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಸ್ನೇಹಿತರು ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಅಷ್ಟೊಂದು ಮಹತ್ವದ ವಿಷಯ ಅಂತ ಹೇಳಿ ಸೌಜನ್ಯ ಭೇಟಿ ಮಾಡಿದ್ರೆ ನಾನು ಸೌಜನ್ಯ ಮಾತಾಡೋ ಜೊತೆ ಕಳಿಸಿದ್ದೆ. ಕ್ಯಾಂಡಿಡೇಟ್ ಆಗಿ ಬಂದರೆ ಕಡಲ ಸಪೋರ್ಟ್ ಕೇಳ್ತಾರೆ, ಅವರು ಕೇಳಿದ್ದಾರೆ. ನಾವಿಗೆ ಬೇರೆ ಪಕ್ಷಗಳು ಏನಾದ್ರು ಮಾತು ಕೊಡ್ಲಿಕ್ಕೆ ಆಗುತ್ತಾ ಅದೆಲ್ಲ ಚರ್ಚೆ ಮಾಡಿಲ್ಲ. ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರಿಬ್ರು ಬಹಳ ಹಳೆ ಸ್ನೇಹಿತರು, ಇಬ್ಬರಿಗೆ ಶಾಸಕರಾಗಿದ್ದಾರೆ. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಸ್ನೇಹಿತರು ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು,